ವೆಲ್ಕಮ್ ಟು ಕನಕಲೋಕ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಆಗ್ರಿ. ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಬರ್ತಕ್ಕಂಥ 12th ಪ್ರೋಗ್ರಾಮು ಬೈನರಿ ಸರ್ಚ್ ಮೆಥಡ್ ಪ್ರೋಗ್ರಾಮು ನೋಡ್ತಾ ಹೋಗೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನು ಲೀನಿಯರ್ ಸರ್ಚ್ ಟೆಕ್ನಿಕ್ ಮೇಲೆ ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸರ್ಚಿಂಗ್ ಅನ್ನೋದು ಇಟ್ ಈಸ್ ಆರ್ ಫೈಂಡಿಂಗ್ ದ ಲೊಕೇಶನ್ ಆಫ್ ಎಲಿಮೆಂಟ್ ಇನ್ ಎ ಲಿಸ್ಟಲ್ಲಿರೋ ಎಲಿಮೆಂಟು ಪ್ರೆಸೆಂಟ್ ಇದೆಯೋ ಇಲ್ವೋ, ಅಥವಾ ಪ್ರೆಸೆಂಟ್ ಇದ್ರೆ ಅದರಲ್ಲಿ ಯಾವ ಲೊಕೇಶನ್ ಇದೆ ಅನ್ನೋದನ್ನ ಚೆಕ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಪ್ರೋಗ್ರಾಮ್ನ ಬರ್ತೀವಿ. ಇನ್ ದಿಸ್ ವಿಡಿಯೋ ಐ ಆಮ್ ಎಕ್ಸ್ಪ್ಲೇನಿಂಗ್ ದ 12th program, that is a Python program using function to search an element in a list using binary search method. ಬೈನರಿ ಸರ್ಚ್ ಮೆಥಡ್ನ ನಾವು ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಎಲಿಮೆಂಟ್ನ ಸರ್ಚ್ ಮಾಡೋ ಪ್ರೋಗ್ರಾಮ್ನ ಬರಿತೇವೆ. ಈ ಲೀನಿಯರ್ ಸರ್ಚಿಗೂ ಬೈನರಿ ಸರ್ಚಿಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ದ ಮೇಜರ್ ಡಿಫ್ರೆನ್ಸ್ ಈಸ್ ಲೀನಿಯರ್ ಸರ್ಚಲ್ಲಿ ನಾವು ಸರ್ಚ್ ಮಾಡಬೇಕಾದ್ರೆ ಎಲಿಮೆಂಟ್ಸು ಅಸೆಂಡಿಂಗ್ ಆರ್ಡರ್ಲಾದರೂ ಇರ್ಬೋದು, ಡಿಸೆಂಡಿಂಗ್ ಆರ್ಡರ್ಲಾದರೂ ಇರ್ಬೋದು. ಬಟ್ ಬೈನರಿ ಸರ್ಚ್ ಮೆಥಡ್ನ ನಾವು ಯೂಸ್ ಮಾಡಿವಿ ಅಂದರೆ ದ ಎಲಿಮೆಂಟ್ ಶುಡ್ ಬಿ ಇನ್ ಅಸೆಂಡಿಂಗ್ ಆರ್ಡರ್ಲೇ ಇರಬೇಕು. ನಾವು ಡಿಸೆಂಡಿಂಗ್ ಆರ್ಡ್ರು ಅಥವಾ ಬೇರೆ ಏನಾದ್ರು ಬರೆದ್ರೆ ಅದು ವರ್ಕ್ ಆಗಲ್ಲ. ಸೊ ಇಲ್ಲಿ ಯಾವಾಗಲೂ ಬೈನರಿ ಸರ್ಚ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ ಅಂದರೆ ದ ಆರ್ಡರ್ ಶುಡ್ ಬಿ ಅಸೆಂಡಿಂಗ್ ಆರ್ ದ ಎಲಿಮೆಂಟ್ ಶುಡ್ ಬಿ ಇನ್ ಅಸೆಂಡಿಂಗ್ ಆರ್ಡರ್. ಈಗ ನೋಡ್ತಾ ಹೋಗೋಣ ಪ್ರೋಗ್ರಾಮ್ನ. ಫಸ್ಟಿಗೆ ಫಂಕ್ಷನ್ನ ಡಿಕ್ಲೇರ್ ಮಾಡೋಕ್ಕೆ ನಮಗೆ ಆಲ್ರೆಡಿ ಗೊತ್ತಿದೆ, ಡಿಫೈನ್ ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಡಿಫೈನ್ ಬೈನರಿ ಸರ್ಚ್ ಅರೇ ಎಕ್ಸ್ ಅಂತೇಳಿ ಯೂಸ್ ಮಾಡ್ತೀವಿ. ಸೇಮ್ ಲೀನಿಯರ್ ಸರ್ಚಲ್ಲಿ ಕೂಡ ಇದನ್ನೇ ಯೂಸ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಕೂಡ ನಾವು ಏನು ಮಾಡ್ತೀವಿ, ಬೈನರಿ ಸರ್ಚ್ ಅಂತ ಬರೆದು ಅರೇ ಅಂದರೆ ಲಿಸ್ಟ್ ಆಫ್ ಎಲಿಮೆಂಟ್ಸ್ನ ತಗೊಳ್ತೀವಿ. ಎಕ್ಸ್ ಅನ್ನೋದು ಟಾರ್ಗೆಟ್ ಎಲಿಮೆಂಟ್, ಅಂದರೆ ನಾವು ಯಾವ ಎಲಿಮೆಂಟ್ನ ಸರ್ಚ್ ಮಾಡೋಕ್ಕೆ ಬರ್ತೀವೋ ಅದನ್ನ ಎಕ್ಸ್ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ನಾವಿಲ್ಲಿ ಕೆಲವೊಂದಿಷ್ಟು ಇನ್ಶಿಯಲೈಸೇಷನ್ನ ಮಾಡ್ತೀವಿ. ಇನ್ಶಿಯಲೈಸೇಷನ್ ಏನಪ್ಪ ಅಂದರೆ ಲೋ ಇಸ್ ಈಕ್ವಲ್ ಟು 0, ಅದಾದ್ಮೇಲೆ ಹೈ ಇಸ್ ಈಕ್ವಲ್ ಟು 1, ಲೆಂತ್ ಆಫ್ ಅರೇ -1 ಅಂತೇಳಿ ತಗೊಂತೀವಿ. ಇವೆರಡು ಬೇಸಿಕ್ ಇನ್ಶಿಯಲೈಸೇಷನ್ನು. ಬೈನರಿ ಸರ್ಚ್ ಟೆಕ್ನಿಕ್ ಮಾಡುವಾಗ ಲೋ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಮಾಡ್ತೀವಿ, ಹೈ ವ್ಯಾಲ್ಯೂ ಇಸ್ ಈಕ್ವಲ್ ಟು ಲೆಂತ್ ಆಫ್ ಅರೇ -1. ಅಂದರೆ ಫಸ್ಟಿಗೆ 0 ಇರುತ್ತೆ ಲೋ ವ್ಯಾಲ್ಯೂ, ಹೈ ವ್ಯಾಲ್ಯೂ ಏನಿರುತ್ತೆ ಲೆಂತ್ ಆಫ್ ದ ಅರೇ. ಫಾರ್ ಎಕ್ಸಾಂಪಲ್ ನಾವು ಲಿಸ್ಟಲ್ಲಿ 5 ಎಲಿಮೆಂಟ್ಸ್ ಕೊಟ್ಟಿವಿ ಅಂದರೆ ಲೆಂತ್ ಆಫ್ ದ ಅರೇ 5 -1 ಅಂದರೆ 4. ಟೋಟಲ್ ಆಗಿ 0 to 4 ವರೆಗೂ, ಅಂದರೆ ಲೋ 0 ಇರುತ್ತೆ, ಹೈ 4 ಇರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ನ ಬರಿತೀವಿ. ಏನಂದ್ರೆ ವೈಲ್ ಲೋ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹೈ. ಈ ಕಂಡೀಷನ್ ಇತ್ತಪ್ಪ ಅಂದ್ರೆ ಲೋ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹೈ ಅಂದ್ರೆ 0ಕ್ಕಿಂತ ಜಾಸ್ತಿ ಇತ್ತಪ್ಪ ಅಂದ್ರೆ ಅವಾಗ ಏನ್ ಮಾಡಬೇಕು, ಮಿಡ್ ವ್ಯಾಲ್ಯೂನ ತಗೋಬೇಕು. ಮಿಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಹೈ ಪ್ಲಸ್ ಲೋ ಡಿವೈಡೆಡ್ ಬೈ 2. ಮಿಡ್ ವ್ಯಾಲ್ಯೂ ಅಂತ ತಗೊಳ್ತೀವಿ. ಮಿಡ್ ವ್ಯಾಲ್ಯೂ ಅಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ಅವರೇಜ್ ವ್ಯಾಲ್ಯೂ ತಗೊಳ್ತೀವಿ, ಅವರೇಜ್ ವ್ಯಾಲ್ಯೂ ತಗೊಳ್ತೀವಲ್ಲ ಆ ಥರ. ಅದೇ ರೀತಿ ಇಲ್ಲಿ ಏನು ಮಾಡ್ತೀವಿ ಅಂದರೆ ಲೋ ವ್ಯಾಲ್ಯೂ ಪ್ಲಸ್ ಹೈ ವ್ಯಾಲ್ಯೂ ಎರಡನ್ನೂ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀವಿ. ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಮಿಡಲ್ ವ್ಯಾಲ್ಯೂ ಸಿಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಒಂದು ಇಫ್ ಕಂಡೀಷನ್ನ ಬರಿತೀವಿ. ಇಫ್ ಅರೇ ಆಫ್ ಮಿಡ್ ಈಸ್ ಲೆಸ್ ದ್ಯಾನ್ ಎಕ್ಸ್ ಅಂದರೆ ನಾವು ಟಾರ್ಗೆಟ್ ಎಲಿಮೆಂಟ್ ಏನು ತಗೊಂತೀವೋ ಆ ಟಾರ್ಗೆಟ್ ಎಲಿಮೆಂಟು ಗ್ರೇಟರ್ ದ್ಯಾನ್ ಇದ್ರೆ ಅಥವಾ ಜಾಸ್ತಿ ಇದ್ರೆ ನೆಕ್ಸ್ಟ್ ಏನಾಗಬೇಕಪ್ಪ ಅಂದರೆ ಈ ಲಾಜಿಕ್ನ ಬರಿತೀವಿ. ಲೋ ಈಸ್ ಈಕ್ವಲ್ ಟು ಮಿಡ್ ಪ್ಲಸ್ 1. ಲೋ ವ್ಯಾಲ್ಯೂ ಅಂದರೆ ನಮಗೆ ಗೊತ್ತಿದೆ, ಫಸ್ಟ್ ಸ್ಟಾರ್ಟಿಂಗ್ ಏನಿರುತ್ತಲ್ಲ 0 ಇನ್ಶಿಯಲೈಸೇಷನ್ ಮಾಡಿರ್ತೀವಿ. ಮಿಡ್ ಪ್ಲಸ್ 1, ಮಿಡಲ್ ವ್ಯಾಲ್ಯೂ ಏನಿರುತ್ತೆ 2 ಇರುತ್ತೆ. 2 + 1 ಅಂದರೆ ನಾವು ಫಾರ್ ಎಕ್ಸಾಂಪಲ್ 4 ತಗೊಂಡಾಗ ಈ ಥರ ನಾವು ಏನು ಮಾಡ್ತೀವಿ, ಲಾಜಿಕ್ನ ಬರಿತೀವಿ. ನೆಕ್ಸ್ಟ್ ಅದಾದಮೇಲೆ ಇಫ್ ಅರೇ ಆಫ್ ಮಿಡ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಆಗಿದೆ ಅಂದರೆ ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ಎಲಿಮೆಂಟು
ಗ್ರೇಟರ್ ದ್ಯಾನ್ ಎಕ್ಸ್ ಆಗಿದ್ರೆ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದರೆ ಲೋ ಇಸ್ ಹೈ ಇಸ್ ಈಕ್ವಲ್ ಟು ಮಿಡ್ -1 ಅಂತೇಳಿ ಬರ್ತೀವಿ. ಅಂದರೆ ನಾವೀಗ ಕೊಟ್ಟಿರ್ತಕ್ಕಂಥ ಎಲಿಮೆಂಟ್ಸ್ನ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊತೀವಿ. ಡಿವೈಡ್ ಮಾಡ್ಕೊಂಡಿರೋದು ಟಾರ್ಗೆಟ್ ಎಲಿಮೆಂಟು ಜಾಸ್ತಿ ಗ್ರೇಟರ್ ದ್ಯಾನ್ ಮಿಡ್ಲ್ ವ್ಯಾಲ್ಯೂ ಇದ್ದರೆ ಆ ಕಡೆ ಶಿಫ್ಟ್ ಅಂದರೆ ಆ ಕಡೆ ಸರ್ಚ್ ಆಗುತ್ತೆ. ನಾನು ಇದನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಬರೆದಾದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಫಸ್ಟಿಗೆ ಎಲಿಫ್ ಆರ್ ಮಿಡ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಇದ್ರೆ ಹೈ ಇಸ್ ಈಕ್ವಲ್ ಟು ಮಿಡ್ -1 ಅಂತೇಳಿ ಬರ್ತದೆ. ನೆಕ್ಸ್ಟ್ ಎಲ್ಸ್ ಇಫ್ ಬೋತ್ ಆರ್ ಫಾಲ್ಸ್, ಎರಡೂ ಫಾಲ್ಸ್ ಆಗಿದ್ರೆ ರಿಟರ್ನ್ ಮಿಡ್ ಅಂತೇಳಿ ಬರ್ತೀವಿ. ಇವೆರಡೂ ಫಾಲ್ಸ್ ಆಗಿದ್ರೆ ನಾವೇನು ಮಾಡ್ತೀವಿ, ಮಿಡ್ ಅಂತೇಳಿ ಬರಿತೀವಿ. ನೆಕ್ಸ್ಟು ರಿಟರ್ನ್ -1 ಅಂತೇಳಿ ಬರಿತೀವಿ. ಈ ರಿಟರ್ನ್ -1 ಯಾವಾಗ ಬರುತ್ತಪ್ಪ ಅಂದರೆ ಇಲ್ಲಿ ವೈ ಲೋ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹೈ, ಈ ಕಂಡೀಷನ್ನು ಫಾಲ್ಸ್ ಆದರೆ, ಈ ಕಂಡೀಷನ್ ಫಾಲ್ಸ್ ಆದರೆ -1 ರಿಟರ್ನ್ ಆಗುತ್ತೆ. ಇಷ್ಟನ್ನು ನಾವು ನೆನ್ಪಿಟ್ಕೊಂಡ್ಬಿಟ್ರೆ ಇಲ್ಲಿ ನಮಗೆ ಬೈನರಿ ಸರ್ಚ್ ಪ್ರೋಗ್ರಾಮು ಮುಗಿದಂಗೆ. ಯಾಕಂದರೆ ಇನ್ನು ನೆಕ್ಸ್ಟ್ ಬರೆಯೋದೆಲ್ಲ ಆಲ್ರೆಡಿ ನೀವು ಲಾಸ್ಟ್ ಪ್ರೋಗ್ರಾಮಲ್ಲಿ ಏನು ಬರೆದಿರ್ತೀರೋ ಸೇಮ್ ಇನ್ಪುಟ್ ಲಿಸ್ಟು ಮತ್ತು ನೀವು ಸರ್ಚ್ ಮೆಥಡ್ ಏನು ಮಾಡಿರ್ತೀವೋ ಅದು ಬರಿತೀವಿ. ಅದನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲಿ ಡಿಫೈನ್ ಇನ್ಪುಟ್ ಫಂಕ್ಷನ್, ಇನ್ಪುಟ್ ಲಿಸ್ಟ್ ಫಂಕ್ಷನ್. ಇನ್ಪುಟ್ ಲಿಸ್ಟ್ ಫಂಕ್ಷನಲ್ಲಿ ಅರೇ ಇಸ್ ಈಕ್ವಲ್ ಟು ಬ್ಲ್ಯಾಂಕ್ ಎರೇನ ಬ್ಲ್ಯಾಂಕ್ ಲಿಸ್ಟ್ನ ಇನ್ಶಿಯಲೈಸ್ ಮಾಡ್ತೀವಿ. ನೆಕ್ಸ್ಟು ಲಿಸ್ಟಿಗೆ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತೀವಿ. ಮಾಡೋಕ್ಕೆ ಎನ್ ಇಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್, ಎಷ್ಟು ಎಲಿಮೆಂಟ್ಸ್ ಬೇಕು ಅನ್ನೋದನ್ನ ಬರಿತೀವಿ. ಸೇಮ್ ಅಲ್ಲಿ ಹೆಂಗೆ ಲೀನಿಯರ್ ಸರ್ಚಲ್ಲಿ ಮಾಡಿದ್ವೋ ಅದೇ ರೀತಿ. ನೆಕ್ಸ್ಟು ಫಾರ್ ಲೂಪ್ ಐ ಇನ್ ರೇಂಜ್ ಆಫ್ ಎನ್, ಲೂಪಿಂಗ್ ಇಲ್ಲಿ ಯಾಕೆ ತೊಗೊತೀವಿ, ಮೋರ್ ದ್ಯಾನ್ 1 ಎಲಿಮೆಂಟ್ನ ನಾವು ಲಿಸ್ಟಲ್ಲಿ ಕೊಡೋದ್ರಿಂದ ಲೂಪಿಂಗ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಎಲಿಮೆಂಟ್ ಇಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ದ ಎಲಿಮೆಂಟ್ಸ್ ಇನ್ ದ ಅಸೆಂಡಿಂಗ್ ಆರ್ಡರ್. ಅಂದರೆ ಆಲ್ರೆಡಿ ನಾನು ಹೇಳಿದೆ ಬೈನರಿ ಸರ್ಚ್ ಟೆಕ್ನಿಕಲ್ಲಿ ನಮಗೆ ಯಾವಾಗಲೂ ಆರ್ಡರ್ ಶುಡ್ ಬಿ ಇನ್ ಅಸೆಂಡಿಂಗ್ ಆರ್ಡರ್. ನೆಕ್ಸ್ಟ್ ಅರೇ ಡಾಟ್ ಅಪೆಂಡ್ ಎಲಿಮೆಂಟ್, ಅದೇನಾಗುತ್ತೆ ಒಂದೊಂದು ಆ್ಯಡ್ ಹಾಕಂತ ಹೋಗುತ್ತೆ ಅರೆಗೆ. ನೆಕ್ಸ್ಟ್ ರಿಟರ್ನ್ ಅರೇ, ಇದನ್ನ ರಿಟರ್ನ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಅರೇ ಇಸ್ ಈಕ್ವಲ್ ಟು ARR ಇಸ್ ಈಕ್ವಲ್ ಟು ಇನ್ಪುಟ್ ಲಿಸ್ಟ್, ಅದನ್ನ ಕಾಲ್ ಮಾಡ್ತೀವಿ. ನೆಕ್ಸ್ಟು ಟಾರ್ಗೆಟ್ ಎಲಿಮೆಂಟ್ನ ಅಂದರೆ ಯಾವ ಎಲಿಮೆಂಟ್ನ ಸರ್ಚ್ ಮಾಡಬೇಕು ಅದನ್ನು ಎಕ್ಸ್ ಅಂತೇಳಿ ತೊಗೊತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಇನ್ಪುಟ್ ಎಂಟರ್ ದ ಎಲಿಮೆಂಟ್ ಟು ಸರ್ಚ್ ಫಾರ್, ಯಾವ ಎಲಿಮೆಂಟ್ನ ಸರ್ಚ್ ಮಾಡಬೇಕು ಅಂತ. ನೆಕ್ಸ್ಟ್ ರಿಸಲ್ಟ್ ಇಸ್ ಈಕ್ವಲ್ ಟು ಬೈನರಿ ಸರ್ಚ್ ಅರೇ ಆಫ್ ಎಕ್ಸ್, ಅದನ್ನು ನಾವೇನು ಮಾಡ್ತೀವಿ ಫಂಕ್ಷನ್ ಫಸ್ಟಿಗೆ ಏನು ಕಾಲ್ ಮಾಡಿವಲ್ಲ ಅದನ್ನು ಕಾಲ್ ಮಾಡ್ತೀವಿ, ಡಿಫೈನ್ ಮಾಡಿರೋದು ಕಾಲ್ ಮಾಡ್ತೀವಿ. ನೆಕ್ಸ್ಟ್ ಇಫ್ ರಿಸಲ್ಟ್ ಈಸ್ ನಾಟ್ ಈಕ್ವಲ್ ಟು -1, ರಿಸಲ್ಟು ನಾಟ್ ಈಕ್ವಲ್ ಟು -1 ಇದ್ರೆ ಪ್ರಿಂಟ್ ಎಕ್ಸ್ ಎಲಿಮೆಂಟ್ ಫೌಂಡ್ ಅಟ್ ದ ಇಂಡೆಕ್ಸ್ ರಿಸಲ್ಟ್ ಅಂತೇಳಿ ಬರ್ತದೆ. ಅಂದರೆ ಆ ಎಕ್ಸ್ ವ್ಯಾಲ್ಯೂ ಅಂದರೆ ನಾವು ಏನು ಕೊಡ್ತೀವೋ ಸರ್ಚ್ ಮಾಡೋಕ್ಕೆ ಆ ಎಲಿಮೆಂಟು ಪ್ಲಸ್ ರಿಸಲ್ಟ್ ಅನ್ನೋದೇನು ಪೊಸಿಷನ್ನ ಡಿಕ್ಲೇರ್ ಮಾಡುತ್ತೆ. ನೆಕ್ಸ್ಟು ಎಲ್ಸ್ ಪ್ರಿಂಟ್ ಎಕ್ಸ್ ಎಲಿಮೆಂಟ್ ನಾಟ್ ಫೌಂಡ್ ಇನ್ ದ ಲಿಸ್ಟ್, ಅಂದರೆ ಈಕ್ವಲ್ ಟು -1 ಆದರೆ, ನಾಟ್ ಈಕ್ವಲ್ ಟು -1 ಇದ್ದಾಗ ಎಲಿಮೆಂಟ್ ಫೌಂಡ್, ಈಸ್ ಈಕ್ವಲ್ ಟು -1 ಆದಾಗ ಎಲಿಮೆಂಟ್ ನಾಟ್ ಫೌಂಡ್ ಇನ್ ದ ಲಿಸ್ಟ್ ಅಂತೇಳಿ ಬರಿತೀವಿ. ಈ ಥರ ನಾವು ಪ್ರೋಗ್ರಾಮ್ನ ಬರೀಬೇಕು. ಈಗ ನಾನು ಈ ಪ್ರೋಗ್ರಾಮ್ನ ಬರೆದಾದ್ಮೇಲೆ ಸೇವ್ ಮಾಡಿ ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ರನ್ ಮಾಡಬೇಕಾದ್ರೆ ರನ್ ಮಾಡಲ್ ಕೊಡ್ತೀನಿ. ಇಲ್ಲಿ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ 5 ಕೊಡ್ತೀನಿ. ಇಲ್ಲಿ 10, 20, 30, 40, 50 ಟೋಟಲ್ ಆಗಿ 5 ಎಲಿಮೆಂಟ್ಸ್ನ ಕೊಟ್ಟೆ. 5 ಎಲಿಮೆಂಟ್ಸ್ ಹೆಂಗಿದಾವೆ, ಅಸೆಂಡಿಂಗ್ ಆರ್ಡರ್ ಇದಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಲೋ ವ್ಯಾಲ್ಯೂ ಅಂದರೆ 0 ವ್ಯಾಲ್ಯೂ ಏನಿರ್ತದೋ ಇದು, ಈ ವ್ಯಾಲ್ಯೂ ನಮಗೇನು ಲೋ ವ್ಯಾಲ್ಯೂ 0th ಪೊಸಿಷನ್. ಇದು ಹೈ ಏನದು ಹೈ -1 ಅಂದರೆ ಇಲ್ಲಿ ಹೈ ವ್ಯಾಲ್ಯೂ ಏನಿರ್ತದೆ ಲಾಸ್ಟ್ಗೆ ಟೋಟಲ್ ಎಲಿಮೆಂಟ್ಸ್ ಇರ್ತವೆ, ಲೆಂತ್ ಆಫ್ ಅನ್ ಅರೇ ಎಷ್ಟಿರ್ತವೆ 5 ಇರ್ತವೆ. 5 - 1 ಅಂದರೆ 4, 0 to 4 ವರೆಗೂ ಬರ್ತವೆ. ಸೊ ಈ ಥರ ನೆಕ್ಸ್ಟ್ ಏನು ಕೇಳುತ್ತೆ, ಎಂಟರ್ ದ ಎಲಿಮೆಂಟ್ ಟು ಸರ್ಚ್ ಫಾರ್ ಅಂದರೆ ನಾನು ಫಾರ್ ಎಕ್ಸಾಂಪಲ್ 30 ಕೊಡ್ತೀನಿ. 30 ಕೊಟ್ಟರೆ 30 ಎಲಿಮೆಂಟ್ ಫೌಂಡ್ ಅಟ್ ಇಂಡೆಕ್ಸ್ 2. ಫೌಂಡ್ ಅಟ್ ಇಂಡೆಕ್ಸ್ 2 ಅಂದರೆ ಇಲ್ಲಿ ನಮಗೆ 0, 1, 2, 32ನಲ್ಲಿದೆ. ಸೊ ಬಂತು. ನೆಕ್ಸ್ಟ್ ಅದೇ ರೀತಿ ಎಲಿಮೆಂಟ್ ಇಲ್ಲದನ್ನ ಸರ್ಚ್ ಮಾಡೋಣ. 5, 10, 20, 30, 40, 50, 100 ಅಂತ ಕೊಡ್ತೀವಿ, 1000 ಅಂತ ಕೊಟ್ಟೆ. 1000 ಎಲಿಮೆಂಟ್ ನಾಟ್ ಫೌಂಡ್ ಇನ್ ದ ಲಿಸ್ಟ್ ಅಂತೇಳಿ ಬರ್ತದೆ. ಈ ಥರ ನಮಗೇನಾಗುತ್ತೆ ಅಂದರೆ ಇಲ್ಲಿ 5 ಎಲಿಮೆಂಟ್ಸ್ ಕೊಟ್ಟಾಗ ಇಲ್ಲಿ ಮಿಡ್ ವ್ಯಾಲ್ಯೂ ಏನು ಬರುತ್ತೆ ಅಂದರೆ
3 ಬರ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ 2.5 ಬರುತ್ತೆ. ಲೋ ಪ್ಲಸ್ ಐ ವ್ಯಾಲ್ಯೂ ಬಂದರೆ ಇಲ್ಲೇನು 0 to 4, 0 + 4 ಅಂದರೆ 4/2 ಅಂದರೆ 2 ಬರ್ತದೆ. ಸೊ ಇಲ್ಲಿವರೆಗೂ ಈ 3 ಎಲಿಮೆಂಟು ಚೆಕ್ ಮಾಡ್ತದೆ, ಅಂದರೆ ಇದರಲ್ಲಿ ಇರ್ತದೆ ಅಂತ ಅರ್ಥ. ಈ ಥರ ನಾವು ಏನು ಮಾಡ್ತೀವಿ, ವ್ಯಾಲ್ಯೂಸ್ನ ಚೆಕ್ ಮಾಡ್ತೀವಿ.